ಹಾಯ್ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿರಲಿ, ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇವತ್ತು ಪ್ರಿಸ್ಬೆರಿ ವೈಟ್ ಪ್ರಿಸ್ಬೆರಿ ಕೇಕು ಪೌಡ್ರಲ್ಲಿ ಹೆಂಗೆ ಕೇಕ್ ಹೊಡೆಯೋದು ಅಂತ ನೋಡೋಣ ಬನ್ನಿರಿ. ಇದರಲ್ಲೇ ಬ್ಲ್ಯಾಕ್ ಫಾರೆಸ್ಟು, ರೆಡ್ ವೆಲ್ವೆಟು ಎಲ್ಲ ಮಾಡ್ಕೋಬೋದು ನೀವು. ನಾನು ತೋರಿಸ್ಕೊಡ್ತೀನಂತೆ ಎಗ್ಲೆಸ್ ಪೌಡ್ರು ಹೆಂಗೆ, ಎಗ್ ಹೆಂಗೆ ಹೊಡೆಯೋದು ಎಲ್ಲ ತೋರಿಸ್ಕೊಡ್ತೀನಂತೆ. ಎಲ್ಲರಿಗೂ ಬರೋದೇ ಮಾಮೂಲಿ, ಬಟ್ ನಾನು ಇನ್ನೊಂಚೂರು ವೆರೈಟಿಗೆ ತೋರಿಸ್ತೀನಿ. ಅಕಸ್ಮಾತ್ ಬ್ಲ್ಯಾಕ್ ಫಾರೆಸ್ಟ್ ಪೌಡ್ರು ಖಾಲಿ ಆದಾಗ, ರೆಡ್ ವೆಲ್ವೆಟ್ ಪೌಡ್ರು ಖಾಲಿ ಆದಾಗ ಹೆಂಗೆ ಮಾಡ್ಕೋಬೇಕು ನಾವು ಏನು ಅಂತ ಹೇಳೋಣ ಬನ್ನಿರಿ, ನೋಡೋಣ ಬನ್ನಿರಿ. 5 kg ಮಿಕ್ಸಿಂಗ್ ಹೊಡೆಸಿ ತೋರಿಸ್ತೀನಿ ನಾನು. ಎಲ್ಲ ಇದ್ರ ಮೇಲೆ ಇರುತ್ತೆ ಮಿಕ್ಸಿಂಗು. ವೆಜ್ ಬೇಕು ಅಂದವರು ಮೊಟ್ಟೆ ಬೇಡ, ವೆಜ್ ಬೇಡ ಅಂದವರು 1 ಟ್ರೇ ಮೊಟ್ಟೆ ಹೊಡ್ಕೊತೀನಿ. ನಾನು 5 kgಗೆ 1 ಟ್ರೇ ಮೊಟ್ಟೆ ಹೊಡ್ಕೊತೀನಿ. ಎಲ್ಲ ಕವರ್ ಮೇಲೆ ಇರುತ್ತೆ ಮಿಕ್ಸಿಂಗು, ನೋಡ್ಕೊಳ್ರಿ. ಕರೆಕ್ಟಾಗಿ 520 ಗ್ರಾಮ್ ವಾಟ್ರ್ ಬರುತ್ತೆ 1 kgಗೆ. ನಾನಿಲ್ಲಿ 2 kg 600 ಗ್ರಾಮ್ ವಾಟ್ರ್ ಹಾಕ್ಕೊಂತಿದ್ದೀನಿ. 5 kgಗೆ 2 kg 600 ಗ್ರಾಮು, ಒಂದು 50 ಗ್ರಾಮ್ ಜೆಲ್ ಹಾಕ್ಕೊಂತೀನಿ. ಬರೀ ಮೊಟ್ಟೆ ಬೇಡ ವೆಜ್ ಬೇಕು ಅನ್ನೋರಿಗೆ 100 ಗ್ರಾಮ್ ಜೆಲ್ ಹಾಕ್ಕೊಳ್ರಿ. ಹಾಕ್ಕೊಂಡು ಒಡಿಸ್ತಾ ಇದ್ದೀನಿ. ನೀರು, ಮೊಟ್ಟೆ, 1 ಟ್ರೇ ಮೊಟ್ಟೆ ಹಾಕೊಂಡು ಒಡಿಸ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಕೇಕು, ಸಾಫ್ಟಾಗಿ ಬರುತ್ತೆ ಕೇಕು, ನೋಡ್ಕೊಳ್ರಿ. 5 kg ಪೌಡ್ರ್ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಒಂದು 2 ನಿಮಿಷ ಒಡಿಸ್ಬಿಟ್ಟು, ನೀರು, ಮೊಟ್ಟೆ 2 ನಿಮಿಷ, ಜೆಲ್ಲು 2 ನಿಮಿಷ ಒಡಿಸ್ಬಿಟ್ಟು ಆಮೇಲೆ 5 kg ಪೌಡ್ರ್ ಹಾಕ್ತಾಯಿದ್ದೀನಿ. ಹೊಡಿಲಿ, ಒಂದು 5 ನಿಮಿಷ 6 ನಿಮಿಷ ಹೊಡಿಲಿ, ಫುಲ್ಲು ವೈಟ್ ಬರುತ್ತೆ ಕೇಕು. ನಿಮಗೆ ಡೀಟೇಲಾಗೆ ತೋರಿಸಿದ್ದೀನಿ ನಾನು. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ. ಇದು ತುಂಬ ಸಣ್ಣ ಪುಟ್ಟ ಅಂಗಡಿಯರಿಗೂ ಉಪಯೋಗ ಆಗುತ್ತಿದ್ದು. ಯಾಕಂದರೆ ಅವಾಗವಾಗ ಕೇಕ್ ಪೌಡ್ರ್ ಏನಾದ್ರು ಖಾಲಿ ಆಗ್ಬಿಟ್ರೆ ಪ್ರಿಸ್ಬೆರಿ ಚಾಕ್ಲೇಟು ಇದ್ರಾಗೆ ಆರಾಮಾಗಿ ಮಾಡ್ಕೋಬೋದು. ವೈಟ್ ಕೇಕಲ್ಲೇ ಮಾಡ್ಕೋಬೋದು. ಯಾಕಂದರೆ ಅದು ಬೇರೆ ಜಾಸ್ತಿ ರೇಟ್ ಇರುತ್ತೆ, ಕೆಲವರಿಗೆ ಉಪಯೋಗನೂ ಆಗುತ್ತೆ ಸಣ್ಣ ಪುಟ್ಟ ಅಂಗಡಿಯರಿಗೆ. ಕರೆಕ್ಟಾಗಿ ಮಿಕ್ಸಿಂಗ್ ನೋಡ್ಕೊಳ್ರಿ. 1 kgಗೆ 520 ಗ್ರಾಮ್ ವಾಟ್ರ್ ಐತೆ, ಆಯಿಲ್ 50 ಗ್ರಾಮ್ ಐತೆ. ಅದಕ್ಕೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಅದು ಹೊಡಿತಾ ಇರಲಿ ಮಿಷಿನು. ಸಣ್ಣ ಪುಟ್ಟ ಅಂಗಡಿಯರು ಪಾಪ ಎಲ್ಲ ಚಾಕ್ಲೇಟ್ ಗಿಕ್ಲೇಟ್ ಎಲ್ಲ ತರಿಸ್ಕೊಳಕ್ಕಾಗಲ್ಲ, ಅವ್ರಿಗೋಸ್ಕರ ಮಾಡ್ತಿದ್ದೀನಿ. 1/4 ಲೀಟ್ರ್ ಎಣ್ಣೆ ಒಂದು 10 ನಿಮಿಷ ಹೊಡಿಲಿ, ಫುಲ್ಲು ವೈಟ್ ಬರುತ್ತೆ ಕೇಕು. 1/4 ಲೀಟ್ರ್ ಎಣ್ಣೆ ತೂಕ ಮಾಡ್ತಿದ್ದೀನಿ. kgಗೆ 50 ಗ್ರಾಮು ನೋಡಿರಿ, ಈ ಟೈಪ್ ಬರಲಿ ಕೇಕು. 1 ಟ್ರೇ ಮೊಟ್ಟೆ ತಗೊಂತೀನಿ ನಾನು 5 kgಗೆ. ಈ ಪೌಡ್ರಿಗೇನು ಮೊಟ್ಟೆ ಹೇಳಿಲ್ಲ ಅವರು, ಬಟ್ ನಾನು ಹಾಕ್ತೀನಿ. ಸಖತ್ತಾಗಿರುತ್ತೆ ಕೇಕು, ಸ್ಮೂತಾಗಿ ಬರ್ತವೆ. ಎಮರ್ಜೆನ್ಸಿ ಹೊಡೆಸ್ಕೋಬೋದು. ಅಕಸ್ಮಾತ್ ಮೊಟ್ಟೆ ಬಂದಿಲ್ಲ ಅಂದರೂ ಇದನ್ನು ಹೊಡೆಸ್ಕೊಂಡ್ರು, ಮೊಟ್ಟೆ ಒಂದೊಂದು ದಿವಸ ಬರಲ್ವಲ್ಲ, ಆವಾಗ ನಿಮಗೆ ಈಸಿ ಆಗುತ್ತೆ ಕೇಕು ಹೊಡೆಸ್ಕೊಳಕ್ಕೆ. ಇದರಲ್ಲೇ ಬ್ಲ್ಯಾಕ್ ಫಾರೆಸ್ಟು ಹಾಕೋಬೋದು, ರೆಡ್ ವೆಲ್ವೆಟು ಹಾಕೋಬೋದು. ಬ್ಲ್ಯಾಕ್ ಫಾರೆಸ್ಟಿಗೆ ಏನೇನು ಹಾಕ್ಬೇಕು ಅಂತ ನಾನು ತೋರಿಸ್ತೀನಂತೆ ವಿಡಿಯೋದಲ್ಲಿ. ರೆಡ್ ವೆಲ್ವೆಟಿಗಾದರೆ ರೆಡ್ ವೆಲ್ವೆಟಿಗೆ ತೋರಿಸಿಲ್ಲ ನಾನು. ಬ್ಲ್ಯಾಕ್ ಫಾರೆಸ್ಟ್ ನೋಡಿರಿ, ಇಷ್ಟು ಚಾಕ್ಲೇಟ್ ಪೌಡ್ರ್ ಹಾಕ್ಕೊಂತಿದ್ದೀನಿ. ನೀವು ಒಂದು ಕ್ಯಾಡ್ಬೆರಿ ಕಾಯಿಸ್ಕೊಂಡು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಕ್ಯಾಡ್ಬೆರಿ, ಚಾಕ್ಲೇಟ್ ಕ್ಯಾಡ್ಬೆರಿ ಬಾರು ಕಾಯಿಸ್ಕೊಂಡು ಹಾಕ್ಕೊಂಡ್ರೆ ನಡೆಯುತ್ತೆ. ನಾನು ಕ್ಯಾರಮೆಲ್ ಹಾಕ್ತೀನಿ, ಚಾಕ್ಲೇಟ್ ಜೂ ಅಂತಿರಲ್ಲ ಅದನ್ನು ಹಾಕ್ಕೊಂಡು ಇನ್ನೊಂದು 100 ಗ್ರಾಮ್ ಆಯಿಲ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನೊಂದು 100 ಗ್ರಾಮ್ ಆಯಿಲ್ ಮಿಕ್ಸ್ ಮಾಡ್ಕೊತೀನಿ. ಚಾಕ್ಲೇಟ್ ಜೂನು ಹಾಕ್ಕೊಳ್ರಿ, ಸಖತ್ತಾಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕು, ಎಷ್ಟು ಕಲರ್ ಬೇಕು ಅಷ್ಟು ಹಾಕ್ಕೊಂಡ್ರು ಫುಲ್ ಸಾಫ್ಟಾಗಿ ಬರ್ತವೆ ಕೇಕು. ಟ್ರೈ ಮಾಡಿ ನೋಡಿರಿ. ಈ ಪೌಡ್ರು ಒಂದೊಂದು ಕವರು ಒಂದೊಂದು ಮಿಕ್ಸಿಂಗ್ ಬರ್ತವೆ, ಬಟ್ ನಾನು ಇದು ಫುಲ್ ವೆಜ್ ಪೌಡ್ರ್, ಇದು ಮೊಟ್ಟೆನೇ ಹಾಕೋಂಗಿಲ್ಲ ಇದಕ್ಕೆ. ಅದರಲ್ಲಿ ತೋರಿಸ್ತೀನಿ. ಚಾಕ್ಲೇಟ್ ಲಿಕ್ವಿಡ್ ಕಲರ್ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೇಮು ನಮ್ಮ ಪ್ರಿಸ್ಬೆರಿ ಪೌಡ್ರ್ ಕೇಕ್ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಸೇಮು. ನಿಮಗೆ ರೆಡ್ ವೆಲ್ವೆಟ್ ಬೇಕು ಅಂದರೆ ವೈಟ್ ಕೇಕಿಗೆ ಸ್ಟ್ರಾಬೆರಿ ಜೆಲ್ಲಿ ಹಾಕ್ಕೊಳ್ರಿ, ಒಂದು ಸ್ವಲ್ಪ ಟೊಮೊಟೊ ರೆಡ್ ಕಲರ್ ಹಾಕ್ಕೊಳ್ರಿ. ನೋಡಿರಿ, ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಎಷ್ಟು ಚೆನ್ನಾಗಿ ಬ್ಲ್ಯಾಕಾಗಿ ಬಂದಿದ್ದಾವೆ ಕೇಕು. ಸಖತ್ ಸಾಫ್ಟಾಗಿ ಬರ್ತವೆ ಕೇಕು. ಐಸ್ ಕೇಕಿಗೆಲ್ಲ ಮಾಡೋಕ್ಕೆ ಈಸಿಯಾಗಿರುತ್ತೆ. ಕೆಲವ್ರಿಗೆ ಉಪಯೋಗ ಆಗಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ. ರೆಡ್ ವೆಲ್ವೆಟ್ ಬೇಕು ಅಂದರೆ ಇದೇ ಕೇಕಿಗೆ ಒಂದು ಸ್ವಲ್ಪ ಟೊಮೊಟೊ ರೆಡ್ಡು ಕಲರು ಮತ್ತು ಒಂದು ಸ್ವಲ್ಪ ಸ್ಟ್ರಾಬೆರಿ ಕ್ರಷ್ ಹಾಕ್ಕೊಳ್ರಿ. ಕೇಕ್ ಟೇಸ್ಟ್ ಬರುತ್ತೆ, ಸಖತ್ ಟೇಸ್ಟ್ ಬರುತ್ತೆ. ರೋಸ್ ಎಸೆನ್ಸ್ ಇದ್ದರೆ ರೋಸ್ ಎಸೆನ್ಸ್ ಹಾಕ್ಕೊಳ್ರಿ, ಸೇಮ್ ರೆಡ್ ವೆಲ್ವೆಟ್ ಕೇಕೇ ಆಗುತ್ತೆ. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ. ಸಣ್ಣ ಪುಟ್ಟ ಅಂಗಡಿಯವರು ಹೊಡ್ಸ್ಕೊಂಡ್ಲಿ. ಎಲ್ಲರೂ ಬ್ಲ್ಯಾಕ್ ಫಾರೆಸ್ಟ್ ಪೌಡ್ರ್ ತರಿಸ್ಕೊಳಕ್ಕಾಗಲ್ಲ, ರೇಟ್ಗಳೆಲ್ಲ ಜಾಸ್ತಿ ಆಗಿವೆ. ಅವ್ರಿಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಫಾರೆಸ್ಟ್ ಅಂತೂ ಸೂಪರಾಗಿ ಬರ್ತವೆ ಕೇಕು. ಗುರು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟ ಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್ ಪ್ಲೀಸ್.